ಈ ಧಾರವಾಡದ ದೊಡ್ಡ ಬಂಗಲಿ ಒಳಗ ಇರೋ ಈ ರಾಜೇಶ್ವರಿ ಅಂದ್ರ ಬರೀ ಮಲ್ಲಿಕಾರ್ಜುನಗೌಡ್ರ ಮಗಳಷ್ಟೇ ಅಲ್ಲ, ಈ ಇಡೀ ಆಸ್ತಿಗೆ ನಾನೇ ಅಘೋಷಿತ ರಾಣಿ. ವಯಸ್ಸು 40 ದಾಟಿದ್ರೂ ನನ್ ರೂಪಕ್ಕ, ನನ್ ದರ್ಪಕ್ಕ ಕನ್ನಡಿ ಕೂಡ ನಡುಗತೈತಿ. ಮೈಮೇಲೆ ಇರೋ ಈ ತೊಲೆ ತೊಲೆ ಬಂಗಾರ ನನ್ ಆಸ್ತಿ ಸಂಕೇತ ಆದ್ರ ನನ್ ಕಣ್ಣಾಗ ಇರೋ ಆ ಸೊಕ್ಕು ನನ್ ಅಸಲಿ ಸ್ವಭಾವ. ನನ್ ಅಪ್ಪ ಗೌಡ್ರು ಬಿಸಿನೆಸ್ ಅಂತ ಬೆಂಗಳೂರು, ಬಾಂಬೆ ಅಂತ ಸುತ್ತಿದ್ರ ನನ್ ಅವ್ವ ಶಾಂತಮ್ಮ ಅಡಗಿ ಮನಿ ಮತ್ತ ದೇವರ ಕೋಣಿ ನಡುವ ಕಳೆದು ಹೋಗ್ಯಾಳ. ಇನ್ನ ನನ್ ತಂಗಿ ವಿಜಯ ಸ್ಕೂಲ್ ಟೀಚರ್ ಅಕ್ಕಾಕಿ. ಯಾವಾಗಲೂ ನೀತಿ ನ್ಯಾಯ ಅಂತ ಬಡಬಡಿಸ್ತಾಳ. ಆದ್ರ ಈ ಮನಿಗಂಟು ಹಣಕಾಸು ಎಲ್ಲ ಇರೋದು ನನ್ ಕೈಯಾಗ. ನಂಗ ರೊಕ್ಕ ಅಂದ್ರ ಪ್ರಾಣ, ಬಂಗಾರ ಅಂದ್ರ ಜೀವ. ಮನುಷ್ಯರ ಸಂಬಂಧಕ್ಕಿಂತ ಆ ಲಾಕರ್ ಒಳಗಿರೋ ಹಳದಿ ಲೋಹದ ಮ್ಯಾಲ ನಂಗ ಪ್ರೀತಿ ಜಾಸ್ತಿ. ಹೀಗಿರಬೇಕಾದ್ರ ಒಂದು ದಿವಸ ನನ್ ಐಷಾರಾಮಿ ಕಾರಿನಾಗ ಹೊಂಟಿದ್ದೆ. ಹುಬ್ಬಳ್ಳಿ ಸಿದ್ದಾರೂಢ ಮಠದ ಹತ್ರ ಸಿಗ್ನಲ್ ಬಿದ್ದಿತಿ. ಹಿಂದಿನಿಂದ ಒಂದು ಹಳೆ ಆಟೋ ಬಂದು ನನ್ ಕಾರಿಗೆ ಗುದ್ದಿತು. ಸಿಟ್ಟು ನೆತ್ತಿಗೇರಿ ಕಾರಿನಿಂದ ಇಳಿದು ಅವ್ನ ಕಪಾಳಕ್ಕೆ ಬಾರಿಸಾಕ ಹೋದೆ. ಅಲ್ಲಿದ್ದವನು ಬಸವ, ಬರೇ 22 ವರ್ಷದ ಹುಡುಗ. ಮೈಯೆಲ್ಲ ಬೆವರು, ಹಳೆ ಬಟ್ಟೆ, ಆದ್ರ ಅವನ ಕಣ್ಣಾಗ ಒಂದು ಮುಗ್ಧತೆ ಇತ್ತು. ಕ್ಷಮಿಸ್ರಿ ಮೇಡಂ, ಬ್ರೇಕ್ ಹಿಡಿಲಿಲ್ಲ ಅಂತ ಕೈ ಮುಗಿದು ನಿಂತಿದ್ದ ಅವನ ಆ ದೀನ ಸ್ಥಿತಿ ನೋಡಿ ನಂಗ ಕೋಪ ಬರಲಿಲ್ಲ, ಬದಲಿಗೆ ಒಂದು ವಿಚಿತ್ರ ಕುತೂಹಲ ಬಂತು. ಇವನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರ ನಂಗೇನು ಸಿಗತೈತಿ? ಅದರ ಬದಲು ಇವನ್ನ ನನ್ ಮನ್ಯಾಗ ಆಳಾಗಿ ಇಟ್ಕೊಂಡ್ರ? ನಂಗ ಆಳುಗಳಂದ್ರ ಬಹಳ ಇಷ್ಟ, ಅವರು ಯಾವತ್ತೂ ನನ್ ಕಾಲ ಕೆಳಗೆ ಇರಬೇಕು. ಲೇ, ದಿನಕ್ಕೆ ಎಷ್ಟು ದುಡಿತಿ ಇಲ್ಲಿ? ನನ್ ಮನಿ ಡ್ರೈವರ್ ಆಗಿ ಬಾ, ಕೈತುಂಬ ಸಂಬಳ ಕೊಡ್ತೀನಿ, ಉಣ್ಣಾಕ ಉಡಾಕ ಎಲ್ಲ ನಂದೇ ಜವಾಬ್ದಾರಿಯೇ ಅಂದೆ. ಬಸವ ಕಣ್ಣು ಅರಳಿಸಿ ನೋಡಿದ. ಅಯ್ಯೋ ಮೇಡಂ, ನಾ ಹಳ್ಳಿಯವನು, ನಂಗ ಇಂಥ ದೊಡ್ಡ ಮನಿ ಕೆಲಸ ಗೊತ್ತಿಲ್ಲ ಅಂದ. ನಾ ಹೇಳಿಕೊಡ್ತೀನಿ ಬಾ ಅಂತ ಅವನನ್ನ ನನ್ ಕಾರಿನಾಗ ಕೂಡಿಸಿಕೊಂಡು ಮನ್ಯಾಗ ಬಂದೆ. ಆ ಆಟೋನ ಅಲ್ಲೇ ಬಿಟ್ಟು ಬಂದ ಆ ಮುಗ್ಧ ಜೀವಕ್ಕೆ ಗೊತ್ತಿರಲಿಲ್ಲ ಅವನು ಹತ್ತಿರೋದು ಕಾರಲ್ಲ, ಅದು ಒಂದು ಬಂಗಾರದ ಪಂಜರ ಅಂತ. ಮನಿ ಮಂದಿಯೆಲ್ಲ ಇವನ್ಯಾರು ಅಂತ ಆಶ್ಚರ್ಯದಿಂದ ನೋಡಿದ್ರು. ವಿಜಯ ಮಾತ್ರ ಅಕ್ಕ ಯಾರಿವ? ಯಾಕೆ ಕರ್ಕೊಂಡು ಬಂದಿ ಅಂತ ಸಂಶಯದಿಂದ ಕೇಳಿದ್ಲು. ಇವ ನನ್ ಪರ್ಸನಲ್ ಡ್ರೈವರ್, ಪಾಪ ಬಡವ ಇದ್ದ, ಸಹಾಯ ಮಾಡ್ಲಾಕ ಹಚ್ಚೀನಿ ಅಂತ ಸಮಾಜ ಸೇವಕಿಯಂತೆ ಸುಳ್ಳು ಹೇಳಿದೆ. ಬಸವನಿಗೆ ಹಿಂದಿನ ರೂಮ್ ಕೊಟ್ಟೆ, ಹೊಸ ಬಟ್ಟೆ ಕೊಡಿಸಿದೆ. ಅವನು ನನ್ನನ್ನ ದೇವತೆ ತರ ನೋಡಾಕ ಶುರು ಮಾಡಿದ. ಆದ್ರ ಅವನಿಗೆ ಗೊತ್ತಿರಲಿಲ್ಲ ಈ ದೇವತೆಗೆ ಬಲಿಬೇಕು ಅಂತ. ಅವನ್ ಮುಗ್ಧತೆ, ಆ ಹಳ್ಳಿಯ ಮಾತು ನನ್ ಒಂಟಿತನಕ್ಕೆ ಔಷಧಿಯಾಗಿ ಕಣ್ವು. ಮನ್ಯಾಗ 4 ಮಂದಿ ಕೆಲಸದವರು ಇದ್ರೂ ನಂಗ ಬಸವನೇ ಬೇಕಿತ್ತು. ಅವನ ಕೈಯಿಂದ ನೀರು ಕುಡಿಯೋದು, ಅವನ ಜೊತೆ ಮಾರ್ಕೆಟ್ಗೆ ಹೋಗೋದು ನಂಗ ಒಂಥರ ಮಜಾ ಕೊಡಾಕ ಶುರು ಮಾಡ್ತು. ಅವನ ಗುರಿ ಇರೋದು ಊರಾಗ ಇರೋ ಅವನ ಅವ್ವನ ಕಣ್ಣಿನ ಆಪರೇಷನ್ ಮಾಡ್ಸೋದು ಅಂತ ಗೊತ್ತಾಯ್ತು. ನಾನು ಮನಸ್ಸಲ್ಲೇ ನಕ್ಕೊಂಡೆ, ರೊಕ್ಕ ಮಾಡೋದು ಅಷ್ಟು ಸುಲಭವಲ್ಲ ಬಸವ, ಅದಕ್ಕೆ ಬೆಲೆ ಕೊಡಬೇಕಾಗತೈತಿ ಅಂತ ಅನ್ಕೊಂಡೆ. ತಿಂಗಳು ಕಳೀತು. ಬಸವ ಮನಿ ಮನುಷ್ಯನ ಹಂಗ ಆಗಿದ್ದ. ಬೆಳಗ್ಗೆ ಗಾರ್ಡನ್ ಸ್ವಚ್ಛ ಮಾಡೋದ್ರಿಂದ ಹಿಡಿದು ರಾತ್ರಿ ನನ್ ಕಾಲು ಒತ್ತೋವರೆಗೂ ಅವನ ಸೇವೆ ನಡೀತಿತ್ತು. ಅವನು ನನ್ನನ್ನ ಬಡೇ ಸಾಹೇಬ್ರ ಮೇಡಂ ಅಂತ ಕರೀತಿದ್ದ, ಆದ್ರ ಆ ಕರೆಯಲ್ಲಿ ಭಯಕ್ಕಿಂತ ಭಕ್ತಿ ಜಾಸ್ತಿ ಇತ್ತು. ಅವನಿಗೆ ಊರಿಂದ ತಂಗಿ ಫೋನ್ ಮಾಡಿ, ಅಣ್ಣ, ಅವ್ವನಿಗೆ ಆರಾಮ ಇಲ್ಲ, ರೊಕ್ಕ ಕೂಡಿಸು ಅಂತ ಹೇಳ್ತಿದ್ಲು. ಬಸವ ನನ್ ಹತ್ರ ಬಂದು, ಮೇಡಂ, ನನ್ ಸಂಬಳದ ರೊಕ್ಕ ನಿಮ್ಮ ಹತ್ರನೇ ಇರ್ಲಿ, ಊರಿಗೆ ಹೋಗುವಾಗ ಒಟ್ಟಿಗೆ ಕೊಡಿಯೇ ಅಂತ ತಂದಿಟ್ಟ. ಅವನ ನಂಬಿಕೆ ನೋಡಿ ನಂಗ ನಗು ಬಂತು. ಎಂಥ ದಡ್ಡ ಇವ! ಆ ರೊಕ್ಕನ ನಾನು ಲಾಕರ್ಗೆ ಇಡಲಿಲ್ಲ, ಬದಲಿಗೆ ನನಗೊಂದು ಬಂಗಾರದ ಸರ ಮಾಡ್ಕೊಂಡೆ. ಅವನನ್ನ ಲೂಟಿ ಮಾಡೋದು ನಂಗ ಖುಷಿ ಕೊಟ್ಟಿತ್ತು. ನನ್ ದೇಹಕ್ಕೆ ಇವನ ಸಾಮೀಪ್ಯ ಹೊಸ ಚೈತನ್ಯ ಕೊಟ್ಟಿತ್ತು. ವಿಜಯ ಇದನ್ನ ಗಮನಿಸಿ, ಅಕ್ಕ, ಆ ಹುಡುಗನ ಹತ್ರ ಯಾಕೆ ಅಷ್ಟು ಸಲುಗೆ ಅಂತ ಬುದ್ಧಿ ಹೇಳಿದ್ಲು. ನಾ ಅವಳ ಮೇಲೆ ರೇಗಾಡಿ ಬಾಯಿ ಮುಚ್ಚಿಸಿದೆ. ಅಪ್ಪ ಬಿಸಿನೆಸ್ ಲೂಸ್ ಅಂತ ತಲೆ ಕೆಡಿಸಿಕೊಂಡಿದ್ರು, ಅವ್ವ ಮಂಡಿ ನೋವು ಅಂತ ಒದ್ದಾಡ್ತಿದ್ಲು. ಹೀಗಾಗಿ ಮನ್ಯಾಗ ನಾನೇ ಬಾಸ್. ಬಸವ ನನ್ನನ್ನ ಪ್ರೀತಿಸೋಕೆ ಶುರು ಮಾಡಿದ್ನೋ ಏನೋ, ಅವನ ಕಣ್ಣಾಗ ಅದು ಕಾಣ್ತಿತ್ತು. ನಾನು ಅವನನ್ನ ನನ್ ಆಟದ ಗೊಂಬೆ ಮಾಡ್ಕೊಂಡೆ. ಒಂದು ದಿನ ಬಸವ ಅಂದ, ಮೇಡಂ, ನೀವು ಇಲ್ಲದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ, ನೀವು ನನ್ನ ಪಾಲಿನ ದೇವರು. ನಾ ಅವನ ಗಲ್ಲ ಹಿಡಿದು, ದೇವರು ವರ ಕೊಡಲ್ಲ ಬಸವ, ಪರೀಕ್ಷೆ ಮಾಡ್ತಾನೆ ಅಂದೆ. ಅವನ ತಂಗಿ ಫೋನ್ ಮಾಡಿ ಎಚ್ಚರಿಸಿದ್ರು. ಅವನು ನನ್ನನ್ನೇ ನಂಬಿದ್ದ. ನನ್ನ ಪ್ಲಾನ್ ಇಷ್ಟೇ ಇತ್ತು, ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡಿಸಿಕೊಳ್ಳೋದು, ಅವನ ರೊಕ್ಕದಲ್ಲಿ ನನ್ ಬಂಗಾರ ಮಾಡ್ಕೊಳ್ಳೋದು, ಬೇಡವಾದಾಗ ಬಿಸಾಕೋದು. ಆದ್ರೆ ವಿಧಿ ಬೇರೆಯೇ ಸ್ಕೆಚ್ ಹಾಕಿತ್ತು. ಒಂದು ದಿವಸ ಬಸವನ ತಂಗಿ ಫೋನ್ ಮಾಡಿ, ಅಣ್ಣ, ಅವ್ವನ ಸ್ಥಿತಿ ಗಂಭೀರ ಐತಿ, ನಾಳೆನೇ ಬಾ ಅಂದ್ಲು. ಬಸವ ಕಂಗಾಲಾಗಿ ಓಡಿ ಬಂದು, ಮೇಡಂ, ನನ್ ರೊಕ್ಕ ಕೊಡಿ, ನಾ ಹೋಗ್ಬೇಕು ಅಂತ ಹಠ ಹಿಡಿದ.
ಆ ಕ್ಷಣ ನನ್ ಎದೆ ಎಲ್ ಅಂತು. ಅವನ ರೊಕ್ಕವೆಲ್ಲ ಈಗ ನನ್ ಕತ್ತಿನ ಸರವಾಗಿ ಬದಲಾಗಿ ಹೋಗಿದೆ. ಈಗ ಕೊಡಾಕ ನನ್ ಹತ್ರ ನಯಾಪೈಸೆ ಇಲ್ಲ, ಕೊಟ್ಟರೆ ನನ್ ಗುಟ್ಟು ರಟ್ಟಾಗುತ್ತದೆ. ಆಗ ನನ್ ತಲೆಯಲ್ಲಿ ಒಂದು ಕ್ರೂರ ಆಲೋಚನೆ ಬಂತು. ಊರಿಗೆ ಹೋಗಾಕ ರೆಡಿಯಾದ ಬಸವನ ಕಣ್ಣಾಗ ನೀರಿತ್ತು, ಆದ್ರ ನನ್ ಕಣ್ಣಾಗ ಮಾತ್ರ ಕ್ರೌರ್ಯ ಇತ್ತು. ಅವನನ್ನ ತಡಿಯಾಕ ಹತ್ತಾರು ಹಾದಿ ಹುಡುಕಿದೆ. ಬಸವ, ನೀ ಹೋದ್ರ ನಾ ಒಬ್ಬಾಕಿಯಾಗ್ತೀನಿ, ನಂಗೈಲಿ ಯಾರಿದ್ದಾರೆ ಅಂತ ಎಮೋಷನಲ್ ಆಗಿ ನಾಟಕ ಮಾಡಿದೆ. ಬಸವನ ಮೃದು ಮನಸ್ಸು ಕರಗಿದ್ರು, ಅವ್ವನ ಮ್ಯಾಲಿನ ಪ್ರೀತಿ ಅವನನ್ನು ಊರ ಕಡೆ ಎಳೆದಿತ್ತು. ಬಡೇ ಸಾಹೇಬ್ರ, ಅವ್ವನ ನೋಡ್ಕೊಂಡು ಜಲ್ದಿ ಬರ್ತೀನಿ, ಪ್ಲೀಸ್ ನನ್ ರೊಕ್ಕ ಕೊಡ್ರಿಯೆ ಅಂತ ಕಾಲು ಹಿಡಿದ. ನಂಗ ಸಿಟ್ಟು ನೆತ್ತಿಗೇರಿತು. ರೊಕ್ಕ ರೊಕ್ಕ ಅಂತ ಪ್ರಾಣ ತಿಂತಿಯಲ್ಲೋ, ನಿನಗೆ ಉಣ್ಣಾಕ ಹಾಕಿಲ್ಲೇನು, ಉಡಾಕ ಬಟ್ಟೆ ಕೊಟ್ಟಿಲ್ಲೇನು ಅಂತ ಗದರಿದೆ. ಬಸವ ಬೆಚ್ಚಿಬಿದ್ದ, ಆದ್ರ ಮೊದಲ ಬಾರಿ ಧ್ವನಿ ಏರಿಸಿ, ಅದು ನಾ ಕಷ್ಟಪಟ್ಟು ದುಡಿದ ರೊಕ್ಕ ಮೇಡಮ್ಮ ಅಂದ. ಅವನ ಈ ಧೈರ್ಯ ನೋಡಿ ನಂಗ ತಡಿಯಾಕ ಆಗಲಿಲ್ಲ. ಈ ಬಡಪಾಯಿ ನನ್ ಎದುರು ನಿಂತು ಮಾತಾಡ್ತಾನ, ಇವನ ಕತೆ ಮುಗಿಸಲೇಬೇಕು ಅಂತ ನಿರ್ಧರಿಸಿದೆ. ನಮ್ಮ ಅಪ್ಪನ ಹತ್ರ ಇದ್ದ ರೌಡಿ ಮಂಜನನ್ನ ಗುಟ್ಟಾಗಿ ಕರೆದೆ. ನೋಡು ಮಂಜ, ಆ ಬಸವ ಊರಿಗೆ ಹೋಗಬಾರದು. ಅವನ ಹತ್ರ ಇರೋ ರೊಕ್ಕದ ಬ್ಯಾಗ್ ಕಳಿಬೇಕು. ಅವನಿಗೆ ಪೆಟ್ಟಾದ್ರೂ ಪರವಾಗಿಲ್ಲ, ಆದ್ರ ಅವನು ಬಾಯಿ ಬಿಡಬಾರದು ಅಂತ ಸುಪಾರಿ ಕೊಟ್ಟೆ. ಇತ್ತ ಬಸವ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದ. ವಿಜಯ ಬಂದು ಹುಷಾರಾಗಿ ಹೋಗಿ ಬಾ ಬಸವ, ರೊಕ್ಕ ಸಿಕ್ತ ಅಂದ್ಲು. ನಾ ನಗುತ್ತಾ, ಹೌದು ವಿಜಯ, ಅವನ ಅಕೌಂಟ್ಗೆ ಹಾಕೀನಿ ಅಂತ ಹಸಿ ಸುಳ್ಳು ಹೇಳಿದೆ. ಬಸವನಿಗೆ ಆ ರಾತ್ರಿ ನಿದ್ದೆ ಇರಲಿಲ್ಲ. ನನಗೂ ಭಯ ಶುರುವಾಗಿತ್ತು. ಇವನು ಬೆಳಗ್ಗೆ ಹೋದ್ರೆ ಸತ್ಯ ಗೊತ್ತಾಗತೈತಿ ಅಂತ ಅವನ ರೂಮಿಗೆ ಹೋದೆ. ಅವನು ಬ್ಯಾಗ್ ಇಟ್ಟುಕೊಂಡು ಕುಳಿತಿದ್ದ. ಅವನನ್ನ ಕಂಟ್ರೋಲ್ ಮಾಡಾಕ ನನಗೆ ಕಂಡಿದ್ದು ಒಂದೇ ದಾರಿ, ನನ್ನ ರೂಪದ ಮೋಹ. ಆ ರಾತ್ರಿ ಅಂತಸ್ತು ವಯಸ್ಸು ಎಲ್ಲಾ ಮರೆತು ಅವನನ್ನ ನನ್ನ ಮೋಹದ ಬಲೆಯಲ್ಲಿ ಬೀಳಿಸಿಕೊಂಡೆ. ಅವನು ನನ್ನನ್ನ ಪ್ರೀತಿಯ ದೇವತೆ ಅಂತ ನಂಬಿ ನನ್ನ ಮಡಿಲಲ್ಲಿ ಮಲಗಿದ್ದಾಗ, ಇವನು ಬದುಕಿದ್ರೆ ನನ್ನ ಬಣ್ಣ ಬಯಲಾಗತೈತಿ ಅನ್ನೋ ಸ್ವಾರ್ಥ ಮಾತ್ರ ನನ್ನ ತಲೆಯಲ್ಲಿತ್ತು. ಅವನು ಗಾಢ ನಿದ್ದೆಗೆ ಜಾರಿದ ಮೇಲೆ ಮೆಲ್ಲಗೆ ಎದ್ದು ಬಂದು ಮಂಜನಿಗೆ ಫೋನ್ ಮಾಡಿದೆ. ನಾಳೆ ಬೆಳಗ್ಗೆ ಅವನು ಆಟೋ ತಗೊಂಡು ಹೋಗ್ತಾನೆ, ದಾರಿಯಾಗ ಅಪಘಾತ ಆದ ಹಂಗ ಅವನ ಕತೆ ಮುಗಿಸುವ ಅಂದೆ. ಮನಸ್ಸು ಕಲ್ಲಾಗಿತ್ತು. ಬೆಳಗ್ಗೆ ಬಸವ ಆಟೋ ಸ್ಟಾರ್ಟ್ ಮಾಡಿ ಬರ್ತೀನಿ ಮೇಡಮ್ ಅಂತ ಖುಷಿಯಿಂದ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟು ಹೋದ. ಆದ್ರ ಅವನು ವಾಪಸ್ ಬರಲ್ಲ ಅಂತ ನಂಗ ಗೊತ್ತಿತ್ತು. ಅರ್ಧ ಗಂಟೆಯಾಗ ಫೋನ್ ಬಂತು, ಬಸವನ ಆಟೋಗೆ ಲಾರಿ ಗುದ್ದಿದೆ ಅಂತ. ಗಾಬರಿಯಾದವಳಂತೆ ಹಾಸ್ಪಿಟಲ್ಗೆ ಓಡಿದೆ. ಅಲ್ಲಿ ಇನ್ಸ್ಪೆಕ್ಟರ್ ಕುಮಾರ್ ತನಿಖೆ ಮಾಡ್ತಿದ್ರು. ಬಸವ ಸತ್ತಿರಲಿಲ್ಲ, ಆದ್ರೆ ಕೋಮಾದಲ್ಲಿದ್ದ. ಅವನ ತಂಗಿ ರೇಖಾ ಊರಿಂದ ಓಡಿ ಬಂದು ಅಳ್ತಿದ್ಲು. ಕುಮಾರ್ ಸರ್ ಬಸವನ ಫೋನ್ ಚೆಕ್ ಮಾಡಿದ್ರು. ಅದ್ರಲ್ಲಿ ಅವನು ನಂಗ ಕಳಿಸಿದ ಮೆಸೇಜ್ಗಳು, ನನ್ನ ಫೋಟೋಗಳು ಮತ್ತೆ ನನ್ ರೊಕ್ಕ ಮೇಡಮ್ ಹತ್ರ ಸೇಫ್ ಇದೆ ಅನ್ನೋ ರೆಕಾರ್ಡಿಂಗ್ ಸಿಕ್ತು. ಇನ್ಸ್ಪೆಕ್ಟರ್ ನನ್ ಕಡೆ ತಿರುಗಿ ಏನ್ ಮೇಡಮ್ ಇದು ಅಂತ ಗದರಿದ್ರು. ಅಷ್ಟರಲ್ಲೇ ಪೊಲೀಸರು ಮಂಜನನ್ನ ಹಿಡಿದು ತಂದ್ರು. ಅವನು ಏಟಿಗೆ ಹೆದರಿ ರಾಜೇಶ್ವರಿ ಮೇಡನ್ ಹೇಳಿದ್ದಕ್ಕೆ ನಾ ಆಕ್ಸಿಡೆಂಟ್ ಮಾಡಿದೆ ಅಂತ ಬಾಯ್ಬಿಟ್ಟ. ಇಡೀ ಹಾಸ್ಪಿಟಲ್ ಸ್ತಬ್ಧ ಆಯ್ತು. ಅಪ್ಪ ಗೌಡ್ರು ಅಲ್ಲಿಯೇ ತಲೆ ಸುತ್ತಿ ಬಿದ್ರು. ವಿಜಯ ನನ್ ಕೆನ್ನೆಗೆ ಬಾರಿಸಿ, ಅಕ್ಕ, ಇಷ್ಟು ನೀಚ ಕೆಲಸ ಮಾಡಾಕ ನಿನಗೆ ನಾಚಿಕೆ ಬರಲಿಲ್ಲೇ ಅಂತ ಊಗಿದ್ಲು. ಪೊಲೀಸರು ನಂಗ ಕೈಕೋಳ ತೊಡಿಸಿದ್ರು. ನನ್ ಸೊಕ್ಕು, ಬಂಗಾರದ ವ್ಯಾಮೋಹ ಎಲ್ಲಾ ಮಣ್ಣು ಪಾಲಾಯಿತು. ಕೋಮಾದಲ್ಲಿದ್ದ ಬಸವನ ಕಣ್ಣಿನಿಂದ ಒಂದು ಹನಿ ನೀರು ಬಂತು. ಅದು ನನ್ನ ಪಾಪಕ್ಕೆ ಸಾಕ್ಷಿಯಾಗಿತ್ತು. ನಾನು ಜೈಲಿಗೆ ಹೋದೆ. ಅಪ್ಪ ಹಾಸಿಗೆ ಹಿಡಿದ್ರು, ಅವ್ವ ಮಾತು ಮರೆತಳು. ಬಸವ ಬದುಕಿದ್ರು ವಿಕಲಚೇತನನಾದ. ಅವನ ಅವ್ವ ಚಿಕಿತ್ಸೆ ಸಿಗದೆ ಊರಾಗ ತೀರಿಕೊಂಡಳು. ಈಗ ಜೈಲಿನ ಕತ್ತಲೆ ಕೋಣೆಯಲ್ಲಿ ನಂಗ ಬಂಗಾರದ ಬಳೆಗಳ ಸದ್ದಲ್ಲ, ಆ ಅಮಾಯಕನ ಕಿರುಚಾಟ ಕೇಳಿಸ್ತೈತಿ. ನಾನು ಮನುಷ್ಯಳಲ್ಲ, ರಾಕ್ಷಸಿಯಾಗಿದ್ದೆ. ನನ್ ಆಸೆ ನನ್ ಬದುಕನ್ನೇ ಸುಟ್ಟು ಭಸ್ಮ ಮಾಡಿತು. ಈಗ ನಾ ಬದುಕಿರೋ ಹೆಣ ಅಷ್ಟೇ. ಮುಕ್ತಾಯ. ಸಮಾಜದಲ್ಲಿ ಹಣಕ್ಕಿಂತ ಸಂಬಂಧಗಳು ಮತ್ತು ಸಜ್ಜನಿಕೆ ದೊಡ್ಡದು. ದುರಾಸೆ ಯಾವತ್ತಿದ್ದರೂ ನಾಶಕ್ಕೆ ದಾರಿ. ಈ ಕತೆ ಇಷ್ಟವಾದರೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ.